ಅಮೃತ್ ಯೋಜನೆಯಡಿ ಮನೆ ಮನೆಗೆ ನೀರು ತಲುಪಿಸುವ ಕೆಲಸ ಕಾಮಗಾರಿಯಿಂದ ಪಾಂಡವಪುರ ಪುರಸಭೆ ವ್ಯಾಪ್ತಿಯ ಎಲ್ಲ ವಾರ್ಡಿನ ರಸ್ತೆಗಳಲ್ಲಿ ಗುಂಡಿ ಬಿದ್ದು ಸಾರ್ವಜನಿಕರು ವೃದ್ಧರು ತಿರುಗಾಡಲು ತುಂಬಾ ತೊಂದರೆಯಾಗುತ್ತಿದೆ. ವಾಹನಗಳು ಗುಂಡಿಯಲ್ಲಿ ಬಿದ್ದು ಹಾಳಾಗುತ್ತಿದೆ ಎಂದು ಪುರಸಭಾ ಮುಖ್ಯ ಅಧಿಕಾರಿಗಳಾದ ಸತೀಶ್ ಕುಮಾರ್ ರವರ ಗಮನಕ್ಕೆ ಪದೇ ಪದೇ ತಿಳಿಸಲಾಗುತ್ತಿತ್ತು. ಸಾರ್ವಜನಿಕರ ಮನವಿಗೆ ಸ್ಪಂದಿಸಿದ ಪುರಸಭಾ ಮುಖ್ಯ ಅಧಿಕಾರಿ ಜಲ್ ಜೀವನ್ ಅಮೃತ್ ಯೋಜನೆಯ ಸಂಬಂಧಪಟ್ಟ ಅಧಿಕಾರಿಗಳನ್ನು ಪಾಂಡವಪುರ ಪುರಸಭೆ ವ್ಯಾಪ್ತಿಯ ಹಲವು ವಾರ್ಡ್ಗಳಿಗೆ ಭೇಟಿ ನೀಡಿ ಸ್ಥಳ ಪರಿಶೀಲಿಸಿ ಶೀಘ್ರದಲ್ಲಿ ಕೆಲಸವನ್ನು ಮುಗಿಸಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಗುಂಡಿಗಳನ್ನು ಮುಚ್ಚಿಸಬೇಕು ಎಂದು ತಿಳಿಸಿದರು. ಸಾರ್ವಜನಿಕರಿಂದ ಪುರಸಭಾ ಮುಖ್ಯ ಅಧಿಕಾರಿಗಳಾದ ಸತೀಶ್ ಕುಮಾರ್ ಅವರ ಕೆಲಸಕ್ಕೆ ಮೆಚ್ಚುಗೆ. ಪಾಂಡವಪುರ ನಗರದಾದ್ಯಂತ ಬ್ಲಾಕ್ ಸ್ಪಾಟ್ಗಳನ್ನು ಕಸದ ರಾಶಿಯ ಸ್ಥಳವನ್ನು ಗುರುತಿಸಿ ಸ್ಥಳವನ್ನು ಸ್ವಚ್ಛಗೊಳಿಸಿ ಬಿದಿರು ಕೋಲು, ಹಳೆಯ ಟೈರ್, ಹಳೆ ಪ್ಲಾಸ್ಟಿಕ್ ಬಾಟಲ್, ಕಲ್ಲಿನ ಚಪ್ಪಡಿಗಳಿಂದ ಬಣ್ಣದಿಂದ ಸಿಂಗಾರಗೊಳಿಸಿ ಸುಂದರವಾಗಿ ಕಾಣುವಂತೆ ಸ್ವಚ್ಛವಾದ ವಾತಾವರಣ ನಿರ್ಮಿಸುತ್ತಿದ್ದಾರೆ. ಜೊತೆಗೆ ಸಾರ್ವಜನಿಕರ ಯಾವುದೇ ಕೆಲಸವಿದ್ದರೂ ಅವರ ಗಮನಕ್ಕೆ ಬಂದ ಕೂಡಲೇ ಸ್ಪಂದಿಸಿ ಪರಿಶೀಲಿಸಿ ಕೆಲಸ ಮಾಡಿಕೊಡುತ್ತಿದ್ದಾರೆ ಎಂದು ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಅನಿಲ್ ಕುಮಾರ್, ಸಹಾಯಕ ಅಭಿಯಂತರರು ರಮೇಶ್, ಪಿಡಿಎಂಸಿ ಸತ್ಯನಾರಾಯಣ, ಹೇಮಂತ್, ಗಿಡ್ಡೇಗೌಡ, ಗುತ್ತಿಗೆದಾರರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಏನಂದ್ರೆ ಬಾತ್ರೂಮ್ ಪೈಪ್ ಕೊಟ್ಟಿದ್ದಾರೆ ಅಲ್ಲ ಅಲ್ಲ ಮಾಮೂಲಿ ಮೋರಿ ಅಂಗನವಾಡಿ ಟೀಚರ್ ಚೆನ್ನಾಗಿತ್ತು. ವೆಹಿಕಲ್ ಮಾಡೋದು ಇಲ್ಲಿ ಇದೇ ರೋಡಲ್ಲಿ ಸ್ವಲ್ಪ ಇದು ಏರ್ಬೇರಾದರೆ ಸಮಸ್ಯೆ. ಹಾಗಾಗಿ ಕೆಲಸ ಮುಗಿದಿದ್ರೆ ಏನೇನು ಸಮಸ್ಯೆ ಆಯ್ತಿತ್ತು ಭರತ್ ಸಮಸ್ಯೆ ವಯಸ್ಸಲ್ಲಿ ಸಮಸ್ಯೆ ಆಗ್ತಿತ್ತು. ಆಮೇಲೆ ಈಗ ಹತ್ತನೇ ಹೊತ್ತಲ್ಲಿ ಕನ್ನಡ ಜೀವನ ಹೋದಾಗ ಅವರು ಮಳೆ ಬಂದರೆ ಸಮಸ್ಯೆ ಆಗ್ತಿತ್ತು. ಹಾಗಾಗಿ ನಾವು ಇದನ್ನು ಸರ್ ಅವರಲ್ಲಿ ಏನು ಸಾರ್ವಜನಿಕರಿಂದ ದೂರುಗಳೇನು ಬರ್ತಾ ಇತ್ತು, ಆ ದೂರುಗಳ ಆಧಾರದ ಮೇಲೆ KWCDB ಅವರಿಗೆ ನಾವು ಆ ಮಾಹಿತಿಯನ್ನು ನೀಡಿದ್ವಿ. ಇಂದು ಪುರಸಭೆಗೆ ಬಂದಿದ್ದಾರೆ, ಅವ್ರ ಟೀಮ್ನೂ ಬಂದಿದೆ. ಈಗಾಗಲೇ ಹೇಳಿದ್ವಿ, ಈಗಾಗಲೇ ಸ್ಥಳಕ್ಕೇ ಕರ್ಕೊಬಂದಿದ್ವಿ. ಪಬ್ಲಿಕ್ಕಲ್ಲಿ ಏನೆಲ್ಲ ಸಮಸ್ಯೆಗಳಾಗ್ತಾಯಿದೆ ಅದನ್ನು ಈಗ ವೀಕ್ಷಣೆನೂ ಮಾಡಿದ್ದಾರೆ, ಅವ್ರು ಒಪ್ಕೊಂಡಿದ್ದಾರೆ. ಈಗಾಗಲೇ ನೀವು ವೆಟ್ ಮಿಕ್ಸ್ ಹಾಕಿ ಜನಗಳಿಗೆ ತಿರುಗಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳಿದರೆ ಯಾವಾಗ ಮಾಡ್ತೀವಿ? ಸ್ಟಾರ್ಟ್ ಮಾಡ್ತೀವಿ ವೆಟ್ ಮಿಕ್ಸ್ ಸೋಮವಾರದಿಂದ ಸ್ಟಾರ್ಟ್ ಮಾಡ್ತೀವಿ. ಸೋಮವಾರದಿಂದ ವೆಟ್ ಮಿಕ್ಸ್ ಮಾಡಲಿ. ಯಾಕೆಂದರೆ ಇದು ಡಿಸೈನೇ ಹಂಗೆ, ಏನು ಜಲ್ಜೀವನ್ ಮಿಷನ್ ಏನಿದೆ ಅಲ್ಲಿ ಕಂಪ್ಲೀಟ್ ಆದಮೇಲೆ ಅದನ್ನು ರೆಸ್ಟೋರೇಷನ್ ಮಾಡಬೇಕು ಅಂತ ಹೇಳಿ ಡಿಸೈನ್ ಮಾಡ್ಕೊಂಡಿದ್ದಾರೆ. ಈಗ ಅವ್ರು ಹೇಳ್ದಂಗೆ ಮುಂದಿನ ತಿಂಗಳು ಎಂಡಿಂಗ್ಗೆ ಅಂದರೆ ಜೂನ್ 1 ನಾವು ಏನೀಗ ವೆಟ್ ಮಿಕ್ಸ್ ಮಾಡಿರ್ತೀವಿ ಅದಾದಮೇಲೆ ನಾವು ರೆಸ್ಟೋರೇಷನ್ ಮಾಡಲಿಕ್ಕೆ ಕ್ರಮ ವಹಿಸ್ತೀವಿ ಅಂತ ಹೇಳಿದ್ದಾರೆ. ಅದರಂತೆ ನಾವು ಅವರಿಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಅಮೃತ ಯೋಜನೆಯಲ್ಲಿ ಎಲ್ಲ ಕೆಲಸವು ಮುಗಿದಿದೆ, ಪೈಪ್ ವರ್ಕ್ ಮುಗಿದಿದೆ, HS ಎಲ್ಲ ಮುಗಿದಿದೆ. ಈಗ ನಾವು ಟ್ರೈ ರನ್ ಮಾಡ್ತಾ ಇದ್ದೀವಿ. ಅದು ಸುಮಾರು ಇನ್ನೊಂದು ತಿಂಗಳು ಆಗುತ್ತೆ. ಮೇ ಎಂಡ್ ತನಕ ಎಲ್ಲ ಟ್ರೈ ರನ್ ಮಾಡಿ ಕಮಿಷನ್ ಮಾಡ್ತೀವಿ. ಈ ಪಾಂಡವಪುರ ಟೌನ್ದಲ್ಲಿ 6 DMA ಮಾಡಿದ್ವಿ ನಾವು. ಈಗ 6 DMAದಲ್ಲೆಲ್ಲ ಕೆಲಸ ಮುಗಿದಿದೆ. ಕಮಿಷನ್ ಆದಮೇಲೆ ನಾವು ಎಲ್ಲಿಯೂ ಲೀಕೇಜ್ ಇಲ್ಲ ಅಂತ ಇನ್ಶೂರ್ ಮಾಡಿಕೊಂಡು ಆಮೇಲೆ ರೋಡ್ ರಿಜಿಸ್ಟ್ರೇಷನ್ ಮಾಡೋಕ್ಕಾಗುತ್ತೆ. ಅದಕ್ಕೆ ನಾವು ಮೇ ಎಂಡಲ್ಲೇ ಇದು ಮುಗಿಸ್ಬಿಟ್ಟು ಜೂನ್ 1st ವೀಕ್ದಿಂದ ನಾವು ಎಲ್ಲ ರೋಡ್ ರಿಜಿಸ್ಟ್ರೇಷನ್ನು ಖಂಡಿತವಾಗಿ ನಾವು ಮಾಡಿಸ್ಕೊಡ್ತೀವಿ. ಇವಾಗ ಟೆಂಪ್ರರಿ ಎಲ್ಲೆಲ್ಲಿ ಸಮಸ್ಯೆ ಆಗಿದೆ ಇವು ವೆಟ್ನೆಸ್ ಹಾಕ್ಸಿ ಇಮಿಡಿಯೇಟಾಗಿ ನಾವು ಇವು ಮಾಡಿಸ್ಕೊಡ್ತೀವಿ. ಕಂಪ್ಲೀಟಾಗಿ ನಾವು ಈ ಸ್ಕೀಮ್ ಮುಗಿಸಿ ಕಮಿಷನ್ ಮಾಡಿದ ಮೇಲೆ ನಾವು ಎಲ್ಲ ಕಡೆ ನೀರು ಬರುತ್ತೆ ಮತ್ತು ಯಾವ ಲೀಕೇಜ್ ಇಲ್ಲ ಅಂತ ಎನ್ಶೂರ್ ಮಾಡಿಕೊಂಡು ಆಮೇಲೆ ಕಂಪ್ಲೀಟ್ ನಮ್ಮವ್ರು ಎಲ್ಲೆಲ್ಲಿ ಕಾಂಪಿಟಿದ್ದಾರೆ, ಎಲ್ಲೆಲ್ಲಿ ಪೈಪ್ ಹಾಕೋಕ್ಕೆ ಎಕ್ಸ್ಪ್ರೆಷನ್ ಮಾಡಿದ್ದಾರೆ, ಎಲ್ಲಿ ಗುಂಡಿ ತೋಡಿದ್ದಾರೆ ಅದೆಲ್ಲನೂ ಕಂಪ್ಲೀಟಾಗಿ ನಾವು ರೋಡ್ ರಿಜಿಸ್ಟ್ರೇಷನ್ನು ಮಾಡಿಕೊಡ್ತೀವಿ. ಅವರು ಟೆಂಡರ್ ಪ್ರಾವಿಷನ್ ನಾವೆಲ್ಲ ಮಾಡಿಕೊಡ್ತೀವಿ. ಸರ್, ನಲ್ಲಿಗೆ ಗ್ರಿಪ್ಗೆ ಜಲ್ ಜೀವನ್ ಮಿಷನ್ದು ಗಾರಲ್ಲಿ ಒಂದು ಸ್ವಲ್ಪ ಅದಕ್ಕೆ ಸೇಫ್ಟಿಗೆ ಏನು ಆಗ್ತಾ ಇಲ್ಲ, ಬರೀ ಬಾಕ್ಸ್ ಆಗ್ತಾ ಇದ್ದಾರೆ, ನಲ್ಲಿ ಆಗ್ತಾ ಇದ್ದಾರೆ ಅಷ್ಟೇ.
ಅದು ಕಳ್ಕೊಂಡು ಲೂಸ್ ಆಗಿ ಮುರಿದು ಬೀಳ್ತಿದೆ. ಡಿಸೈನ್ ಸಿ ಆಫ್ಸಿಂದ ಒಂದು ಡಿಸೈನ್ ಅಪ್ರೂವ್ ಆಗಿದೆ. ಆ ನಲ್ಲಿ ಮೀಟರ್ ಬಾಕ್ಸ್ ಹಾಕಿ ಅದಕ್ಕೆ ಸುತ್ತಲೂ ಕಾಂಕ್ರೀಟ್ ಹಾಕಿ ಬಾಕ್ಸ್ ಮಾಡಿ ಆ ಬಾಕ್ಸ್ ಪಕ್ಕದಲ್ಲಿ ಸೆಂಟ್ರದಲ್ಲೇ ನಾವು ನಲ್ಲಿ ನಾವು ಹಾಕ್ತೀವಿ. ಸುತ್ತಲೂ ಕಾಂಕ್ರೀಟ್ ಹಾಕಿ ಗ್ರಿಪ್ ಮಾಡ್ತೀವಿ. ಅದಕ್ಕೆ ಎಲ್ಲಿ ಅಳ್ಳಾಡ್ದಂಗೆ ನಾವು ಸುತ್ತಲೂ ಕಾಂಕ್ರೀಟ್ ಹಾಕಬೇಕು. ಎಲ್ಲೆಲ್ಲ ಅದು ಡಿಸ್ಟರ್ಬ್ ಆಗಿದೆ, ಎಲ್ಲೆಲ್ಲ ಹಾಕಿಲ್ಲ ಅದನ್ನು ನಾವು ಖಂಡಿತವಾಗಿರುತ್ತೆ ಅದನ್ನು ನಲ್ಲಿಗೆ ಕಾಂಕ್ರೀಟ್ ಹಾಕಿ ಅದನ್ನು ಅಲುಗಾಡ್ದಂಗೆ ನಾವು ಮಾಡಿಕೊಡ್ತೀವಿ. ಖಂಡಿತ ಎಲ್ಲನೂ ಸರಿ ಮಾಡಿಕೊಡ್ತೀವಿ ಸರ್. ಈಗ ಸಿ ಅಂತ ಹೇಳ್ತಾ ಇದ್ದೀವಿ. ಖಂಡಿತವಾಗಿ ನಾವು ಎಲ್ಲ ಕೆಲಸವನ್ನು ನಾವು ಜೂನ್ ಫಸ್ಟ್ ವೀಕ್ಲಿ ಸ್ಟಾರ್ಟ್ ಮಾಡಿಬಿಟ್ಟು ಎಲ್ಲ ರೋಡ್ ರಿಸರ್ಚ್ ಎಲ್ಲೆಲ್ಲಿ ಪಾಂಡವಪುರದಲ್ಲಿ ಎಲ್ಲೆಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ, ಎಲ್ಲೆಲ್ಲಿ ತಗ್ಗು ತೋಡಿದ್ದಾರೆ, ಗುಂಡಿ ತೋಡಿದ್ದಾರೆ, ಎಲ್ಲನೂ ಕಂಪ್ಲೀಟ್ ನಾವು ಅದನ್ನು ಮೊದಲು ಹೇಗಿತ್ತು ಹಾಗೆ ರೆಸ್ಟೋರೇಷನ್ ಮಾಡಿಕೊಡ್ತೀವಿ. ಅದಕ್ಕೂ ಮೀರಿ ನಲ್ಲಿಗಳು ಒಂದು ಸ್ವಲ್ಪ ಆಲ್ರೆಡಿ ಹಾಳಾಗ್ಬಿಟ್ಟಿದ್ದಾವೆ ಸರ್. ಕೂಡ ಎಲ್ಲೆಲ್ಲಿ ಡಿಸ್ಟರ್ಬೆನ್ಸ್ ಆಗಿದೆ, ಎಲ್ಲೆಲ್ಲಿ ಏನಾದರೂ ಅಲ್ಲಿ ಎಲ್ಲ ಕರೆಕ್ಟಾಗಿ ಮಾಡಿರ್ತಾರೆ, ಅಲ್ಲಿ ಲೋಕಲ್ ಕನ್ಸ್ಯೂಮರ್ ಮಾಡ್ತಾರೆ. ಅಲ್ಲಿ ನಲ್ಲಿಗಳನ್ನ ಹಾಕಿದಿರಲ್ಲ ನೀವು, ನಲ್ಲಿ ಸ್ಟ್ಯಾಂಡ್ ಮತ್ತೆ ಅದು ಕ್ವಾಲಿಟಿ ಇಲ್ಲ ಅಂತ ಹೇಳಿದ್ದಾರೆ. ನಾನು ಕೆಲವೊಂದನ್ನ ರಿಪ್ಲೇಸ್ ಮಾಡಿ ಅಂತಲೂ ಹೇಳಿದ್ದೀನಿ, ತಗೊಂಡಿದ್ದೀನಿ. ಅದನ್ನು ದಯಮಾಡಿ ನೀವು ಕ್ವಾಲಿಟಿ ಮೆಟೀರಿಯಲನ್ನು ಹಾಕಿ ಸಾರ್ವಜನಿಕರಿಗೆ ನೀವು ಅದನ್ನು ಉಪಯೋಗಿಸ್ಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ. ಇಲ್ಲ, ಇದು ನಮ್ಗೆ ಏನಂದ್ರೆ ಕ್ವಾಲಿಟಿ ಇದೆ. ಯಾಕಂದ್ರೆ ನಮ್ಮ ಅಮೃತ ಇದರಲ್ಲೇ HDP ಪೈಪ್ ಆಗಿರ್ಬೋದು, ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿ ಅವ್ರು ಚೆಕ್ ಮಾಡಿ ಓಕೆ ಅಂದ್ಮೇಲೆ ನಾವು ಸೈಟ್ ಬಂದಿರುತ್ತೆ. ಯಾಕಂದ್ರೆ ಕ್ವಾಲಿಟಿ ಇರುತ್ತೆ, ಬಟ್ ಏನೋ ಅವ್ರು ಸರಿಯಾಗಿ ಕಾಂಕ್ರೀಟ್ ಹಾಕ್ಲಾರ್ದಕ್ಕೆ ಅದು ಅಲ್ಲಾಡ್ತಿರ್ತದೆ. ಅದನ್ನ ಅದು ಸರಿಯಾಗಿ ನೀಟಾಗಿ ಕಾಂಕ್ರೀಟ್ ಹಾಕ್ಸ್ಬಿಟ್ಟು ನೀಟಾಗಿ ಮಾಡಿಕೊಡ್ತೀವಿ. ಕ್ವಾಲಿಟಿ ಬಗ್ಗೆ ಎರಡು ಮಾತಿಲ್ಲ. ಯಾಕಂದ್ರೆ ಥರ್ಡ್ ಪಾರ್ಟಿ ಅವರು ಮಾಡಿ ಅವರೆಲ್ಲ ಟೆಸ್ಟ್ ಮಾಡಿ ಓಕೆ ಅಂದಮೇಲೆ ನಾವು ಸೈಟ್ ತರ್ತೀವಿ ಮೆಟೀರಿಯಲ್. ಇದು ಜಲಜೀವನ ಇದು ಅಮೃತ ಇದು ಮಿಷನ್. ಇದು ಅಮೃತ ಟೂದಲ್ಲೇ ನಾವೆಲ್ಲ ಮಾಡ್ತಾ ಇದ್ದೀವಿ. ಅದು ನೀವೇನು ಹೇಳ್ತಾ ಇದ್ದೀವಿ ಎಲ್ಲ ಕಂಪ್ಲೀಟಾಗಿ ನಾವು ಸರಿ ಮಾಡಿಕೊಡ್ತೀವಿ. ನಿಮ್ಮ ಹೆಸರು ನದಾಫ್ ಅಂತ, ಬಾಬು ಸಾಬ್ ನದಾಫ್ ಅಂತ, ಕಾರ್ಯಪಾಲಕ ಬೆಂತು, ಅರ್ನಾಡ್ ಸಪ್ಲೈ, ಮಂಡ್ಯ. ಹೇಳಿ ಏನೇ ಸಮಸ್ಯೆ ಇದೆ ಅಂತ ಲೋಕೇಶ್ ಕಡೆಬಿದ್ದಲ್ಲಿ ಮಾತಾಡ್ತಾ ಇದ್ದಾರೆ. ಇವಾಗ ಇಷ್ಟು ಜನ ಚೀಫ್ ಆಫೀಸರ್ ಬಂದಿದ್ದಾರೆ, ಹೋಗಿದ್ದಾರೆ. ಆದರೆ ಇವ್ರು ಬಂದಮೇಲೆ ನಮ್ಮ ಪಾಂಡವಪುರನ ಒಂದು ಭಾಳ ಒಂದು ಕ್ಲೀನನ್ನು ಮಾಡಬೇಕು ಅನ್ನೋ ಅಭಿಪ್ರಾಯದಲ್ಲಿ ಸ್ವಚ್ಛತೆಯಿಂದ ಭಾರಿ ಮನವಿ ಮಾಡಿಕೊಂಡ್ರೆ ಅದಕ್ಕೆ ದಾರಿಯನ್ನು ಮುಗಿಸ್ಕೊಡ್ತಾ ಇದ್ದಾರೆ. ಇಂಥವ್ರಿಗೆ ಇನ್ನೂ ನಾವೆಲ್ಲರೂ ಸಹಕಾರ ಕೊಡಬೇಕು ಅಂತ ಈ ಮೂಲಕ ನಿಮ್ಮೆಲ್ಲರಿಗೂ ಕೇಳ್ಕೊತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಅವ್ರ ಕೆಲಸ ಏನು ಕೆಲಸ ಮಾಡಿರೋದು ಇಷ್ಟ ಆಯಿತು ನಿಮಗೆ? ಅವರು ಮಾಡಬೇಕು, ತುಂಬ ಕೆಲಸಗಳು ಮಾಡಿದ್ದಾರೆ ಪಾಂಡವಪುರಕ್ಕೆ ಬಂದು ಅವರು. ಅದರಲ್ಲೂ ಅಂತೂ ಈ ಕಸದ ಬಗ್ಗೆ ಅವರು ವಿಲೇವಾರಿ ಮಾಡ್ತಾ ಇರೋದು ಮೊದಲಿಗಿಂತ ಇವಾಗ ತುಂಬ ಎಲ್ಲರಿಗಿಂತ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಪ್ರತಿಯೊಬ್ಬರಿಗೂ ಯಾರೇ ಹೋಗಿ ಅವ್ರಿಗೆ ಸಮಸ್ಯೆಗಳಿದ್ರೆ ಅವ್ರು ಹೇಳಿದ್ರೆ ಅವ್ರ ಕೈಲಿ ಏನಾಗುತ್ತೆ ಆ ಗಳಿಗೆಗೆ ಅವರು ಆ್ಯಕ್ಷನ್ ತೊಗೋತಾ ಇದ್ದಾರೆ. ಆಗುವಂಥ ಕೆಲಸನ ಅವರು ಆ ಗಳಿಗೆಯಲ್ಲಿ ಮಾಡಿಕೊಡ್ತಾ ಇದ್ದಾರೆ. ರೈತರಿಗೆ ಅಂತ ಹೇಳ್ತಾ ಇರೋದು ಇವಾಗ ನಾವು ಇಲ್ಲಿ ಗ್ರಾಹಕರಾಗಿ ಇವರಿಗೆ ನಾವು ಪ್ರತಿಯೊಂದು ಏನು ಮಾಡೋಕ್ಕೆ ಅದಕ್ಕೆ ಅವ್ರು ಸ್ಪಂದಿಸಿ ರೈತರಿಗಾಗಲಿ ಆಮೇಲೆ ಜನಸಾಮಾನ್ಯರಿಗಾಗಲಿ ಬೀದಿ ವ್ಯಾಪಾರಿಗಳಿಗಾಗಲಿ ಪ್ರತಿಯೊಬ್ಬರಿಗೂ ಇವರು ಸಹಕಾರ ಕೊಡ್ತಾ ಇದ್ದಾರೆ. ಬಂದು ಆ ಜಾಗದಲ್ಲಿ ಕುತ್ಕೊಂಡು ಅವ್ರು ಕೆಲಸ ಮಾಡ್ಕೊಂಡು ಹೋಗೋದಲ್ಲ, ಅದ್ರ ಜೊತೆಲಿ ಇವರು ಪ್ರತಿಯೊಬ್ಬರಿಗೂ ವಿಶ್ವಾಸಕ್ಕೆ ತೊಗೊಂಡು ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಸರ್. ನಮ್ಮ ಏರಿಯಾದಲ್ಲಿ ಏನು ಸಮಸ್ಯೆ ಇತ್ತು? ನಮ್ಮ ಏರಿಯಾದಲ್ಲಿ ಇವಾಗ ಕಸದ್ದು ತುಂಬ ಇದಿತ್ತು, ಡ್ರೈನೇಜ್ಗಳ ಪ್ರಾಬ್ಲಮ್ ಇತ್ತು. ಸರ್ಗೆ ನಾವು ವಿಷಯನ ತಿಳಿಸಿದ್ದೀವಿ. ಮುಂದಿನ ರೀತಿಯಲ್ಲಿ ಆಮೇಲೆ ಇಲ್ಲಿ ನಲ್ಲಿಗಳದೆಲ್ಲನೂ ರೋಡ್ ರಸ್ತೆದೆಲ್ಲ ಸಮಸ್ಯೆ ಇದೆ. ಇವಾಗ ಬಂದು ಅವ್ರು ಸ್ಪಾಟ್ ವೀಕ್ಷಣೆ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳೆಲ್ಲ ಅವ್ರ ಸಮಸ್ಯೆ ಪರಿಹಾರ ಮಾಡ್ಕೊಡ್ತಾರೆ ಅಂತ ತಿಳ್ಕೊಂಡಿದ್ದೀವಿ. ಅದೇ ಕೊಡಲೇಬಾರ್ದು ನೀವು. ನೀರು ಹೋಗ್ಲಿಲ್ಲ ಅಂದ್ರೆ ಅವ್ರು ಬಿಡ್ತಾರ. ಈಗ ಆರುವರೆಗೆ ಹೆಂಗಾಯ್ತು, ನಮ್ಮ ಹೊಸದೇನು ಬಿಡ್ತಿದ್ದಂಗೆ ಇಲ್ಲ ನೀರು ಹೋಗಿಲ್ಲ, ನೀವೇ ಸ್ಟಾಪ್ ಮಾಡಿ ಹಳೆದೇನು ಕೊಡ್ರಿ ಅಂತ ಕೊಡ್ತಿದ್ವಿ ಅಲ್ವಾ? ಹಂಗೆ ತಾನೆ ನಮ್ಮ ಪರಿಸ್ಥಿತಿ ಈಗ. ಹೌದು. ಫಸ್ಟ್ ಚೆಕ್ ಮಾಡಕ್ಕೆ ಅದೊಂದು ಮತ್ತೆ
ಇಲ್ಲಿ